ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆಯಲ್ಲೇ ಸಾಂಬಾರು ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬನ್ನಿ. ಧನಿಯಾ ಬೀಜ, ಜೀರಿಗೆ, ಅಕ್ಕಿ, ಕಡಲೆಕಾಳು, ಕಡಲೆ, ಉದ್ದಿನಬೇಳೆ, ಹೆಸರು ಕಾಳು, ಕಡಲೆಬೇಳೆ, ಮೆಂತ್ಯ, ಮೆಣಸು, ಚಕ್ಕೆ, ಲವಂಗ, ಇದು ಚಕ್ರ ಮೊಗ್ಗು ಮತ್ತು ಬಾಳೆಕಾಯಿ ಮೊಗ್ಗು ಎರಡು ಮಿಕ್ಸು, ಇದು ಅರಿಶಿನ ಕೊನೆ, ಗಸಗಸೆ, ಕಲ್ಲುವು, ಆಮೇಲೆ ಇದು ಮರಾಠ ಮೊಗ್ಗು, ಪಲಾವ್ ಎಲೆ, ಏಲಕ್ಕಿ, ಸಾಸಿವೆ, ಕರಿಬೇವಿನ ಸೊಪ್ಪು. ಇವಾಗ ಬನ್ನಿ ಸಾಂಬಾರು ಪುಡಿಗೆ ಹೇಗೆ ಇದನ್ನೆಲ್ಲ ಹುರಿಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲಿನ ಇಟ್ಟಿದ್ದೀನಿ. ಮೊದಲು ಧನಿಯಾ ಬೀಜನ ನೀಟಾಗಿ ಅದರಲ್ಲಿ ಕಲ್ಲೇನಾದರೂ ಇದೆಯಾ ಅಂತ ನೀಟಾಗಿ ಮಾಡ್ಕೊಂಬಿಟ್ಟು ಅದನ್ನು ಸ್ವಲ್ಪ ಒಂದು ಅರ್ಧ ಕೆ ಜಿನೇ ಒಂದೊಂದು ಸಲ ಹಾಕ್ಕೊಂಬಿಟ್ಟು ಸಣ್ಣ ಉರಿಲಿ ನಾವು ಹುರ್ಕೋಬೇಕು. ನಾವು ಜಾಸ್ತಿ ಊರಿನ ಇಟ್ವಿ ಅಂತಂದರೆ ಅದು ಕೆಂಪಗಾಗಿ ಸೀದೋಗ್ಬಿಟ್ರೆ ಸಾಂಬಾರು ಪುಡಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾವು ಯಾವುದಾದ್ರೂ ಅಷ್ಟೇ ಎಲ್ಲ ಕಾಳುಗಳು ಯಾವುದೇ ಮಸಾಲೆ ಆಗಲಿ ಆದಷ್ಟು ಸಣ್ಣ ಉರಿಲಿನೇ ನಾವು ಹುರ್ಕೋಬೇಕು. ಸಣ್ಣ ಉರಿಲಿ ಹುರಿಯೋದ್ರಿಂದ ಬೇಗ ಒಳಗಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಆಮೇಲೆ ಮೇಲ್ಗಡೆನೂ ಸೀದೋಗಿರೋ ಥರ ಕಾಣೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫಸ್ಟು ಧನಿಯಾ ಬೀಜನ ಹುರ್ಕೋಬೇಕು. ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ, ಫುಲ್ ವೀಡಿಯೋನ ಹಾಕ್ತಾಯಿಲ್ಲ, ನಿಮಗೆ ಬೋರ್ ಆಗುತ್ತೆ ಅಂತ. ಆಮೇಲೆ ಧನಿಯಾ ಬೀಜ ಆದಮೇಲೆ ಕಡಲೆಕಾಳನ್ನ ಹುರ್ಕೊತಾ ಇದ್ದೀನಿ. ಕಡಲೆಕಾಳಾದರೂ ಹಾಕ್ಬೋದು, ನೀವು ಕಡಲೆಬೇಳೆನಾದರೂ ಹಾಕ್ಬೋದು. ನಾನು 1 ಕೆ ಜಿ ಧನಿಯಾ ಬೀಜಕ್ಕೆ ಇವಾಗ ಸಾಂಬಾರು ಪುಡಿ ಮಾಡೋದಕ್ಕೆ ಇಷ್ಟು ಸಾಮಗ್ರಿಗಳನ್ನ ಹಾಕ್ಬಿಟ್ಟು ಹುರಿತಾ ಇದ್ದೀನಿ. ನಿಮಗೆ 1 ಕೆ ಜಿ ಧನಿಯಾ ಬೀಜಕ್ಕೆ ಎಷ್ಟೆಷ್ಟು ಕಾಳುಗಳು ಎಷ್ಟೆಷ್ಟು ಮಸಾಲೆ ಐಟಮ್ ಹಾಕಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ನೀಟಾಗಿ ಅಳತೆ ಪ್ರಕಾರ ನಿಮಗೆ ಅಳತೆನ ಕೊಟ್ಟಿರ್ತೀನಿ. ನಿಮಗೇನಾದರೂ ಬೇಕು ಮಾಡ್ಕೋಬೇಕು, ಗೊತ್ತಿಲ್ಲದೆ ಇರೋರು ಮಾಡಬೇಕು ಅನ್ನೋರು ಡಿಸ್ಕ್ರಿಪ್ಷನಲ್ಲಿ ಅಳತೆ 1 ಕೆ ಜಿ ಧನಿಯಾ ಬೀಜಕ್ಕೆ ಎಷ್ಟು ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ಎಷ್ಟು ಕಾಳು ಹಾಕಬೇಕು ಅಂತ ನಾನೆಲ್ಲ ವಿವರವಾಗಿ ಬರೆದಿರ್ತೀನಿ. ನೀವು ನೋಡ್ಕೊಂಡು ಬೇಕಾದರೆ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಒಂದು ಚಾಪೆನ ಹಾಸ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆನ ಹಾಸ್ಬಿಟ್ಟು ಕಾಟನ್ ಬಟ್ಟೆನ ಅದ್ರ ಮೇಲೆ ಎಲ್ಲ ಹುರಿದು ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹುರಿತಾ ಇದ್ದೀನಿ. ಇವಾಗ ನಾವು 1 ಕೆ ಜಿಗೆ ಇಷ್ಟು ಪ್ರಮಾಣ ಅಂತ ಅಳತೆಯಲ್ಲಿ ನೋಡಿಕೊಂಡು ಮಾಡಬೇಕು. ನಾವು ಒಂದು ಜಾಸ್ತಿ ಒಂದು ಕಡಿಮೆ ಹಾಕಿದ್ವಿ ಅಂದರೆ ಸಾಂಬಾರು ಪುಡಿ ಅನ್ನೋದು ಚೆನ್ನಾಗಿ ಆಗೋದಿಲ್ಲ. ನೋಡಿ, ನಾನಿವಾಗ ಅಕ್ಕಿನ ಹುರಿತಾ ಇದ್ದೀನಿ. ಅಕ್ಕಿನೂ ಅಷ್ಟೇ, ಅಕ್ಕಿನ ಹಾಕೋದ್ರಿಂದ ನಮಗೆ ಸಾಂಬಾರು ಪುಡಿ ಗಟ್ಟಿ ಬರುತ್ತೆ. ಆಮೇಲೆ ಸಾಂಬಾರು ಮಾಡಿದಾಗ ನಾವು ಸ್ವಲ್ಪ ಮಂದ ಬರುತ್ತೆ ಸಾಂಬಾರು ಅನ್ನೋದು. ಮತ್ತು ನಾವು ಬೇರೆ ಗಟ್ಟಿ ಆಗೋದಕ್ಕೆ ಕೆಲವೊಬ್ಬರು ಬೇರೆ ಸಾಂಬಾರು ಪುಡಿನ ಬಳಸ್ತಾರೆ, ಅದನ್ನು ಬಳಸೋ ಹಾಗಿರಲ್ಲ. ಮೆಂತ್ಯ ನೋಡಿ, ಒಂದೊಂದೇ ಮಸಾಲೆ ಐಟಮ್ನ ಹುರಿತಾ ಇದ್ದೀನಿ. ಮಸಾಲೆನೂ ಅಷ್ಟೇ, ಜಾಸ್ತಿ ರೋಸ್ಟ್ ಮಾಡಿಬಿಟ್ವಿ ಅಂದರೆ ಕಹಿ ಬಂದುಬಿಡುತ್ತೆ. ನಾವು ಆದಷ್ಟು ಸ್ವಲ್ಪ ಸಣ್ಣ ಉರಿಲಿನೇ ಎಲ್ಲನೂ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ಒಂದೊಂದೇ ಮಸಾಲೆನ ಈ ಥರ ನಾನು ಫ್ರೈ ಮಾಡಿ ಜಾಸ್ತಿ ಹೊತ್ತು ಫ್ರೈ ಮಾಡಿಲ್ಲ. ನಾನು ಮಾಡಿ ಆದಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ, ನಿಮಗೆ ಬೋರ್ ಆಗಬಾರ್ದು ಅಂತನ. ಫ್ರೈ ಮಾಡೋದನ್ನೇ ಜಾಸ್ತಿ ತೋರಿಸಿದರೆ ನಿಮಗೂ ಬೋರ್ ಆಗಿಬಿಡುತ್ತಲ್ವ, ಹಂಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಎಲ್ಲ ಮಸಾಲೆ ಪದಾರ್ಥನೂ ಅಷ್ಟೇ ಸ್ವಲ್ಪ ನೀಟಾಗಿ ನಾನು ಫ್ರೈ ಮಾಡಿದ್ದೀನಿ. ನಿಮಗೆ ತೋರಿಸಿರೋದು ಸ್ವಲ್ಪನೇ. ಕಲ್ಲು ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅನ್ನೋದು. ಸ್ವಲ್ಪ ಏಲಕ್ಕಿ ಫ್ರೈ ಆದಮೇಲೆ ಕಲ್ಲುವನ್ನ ಹಾಕ್ಕೊಂಡಿದ್ದೀನಿ. ನೀವು ಮೇಯ್ನ್ ಅಂದರೆ ಜೀರಿಗೆನ 1 ಕೆ ಜಿ ಧನಿಯಾಗೆ ಅರ್ಧ ಕೆ ಜಿ ಜೀರಿಗೆ ಹಾಕಿ. ಜೀರಿಗೆ ನಾವು ಎಷ್ಟು ಹಾಕ್ತೀವೋ ಅಷ್ಟು ಸಾಂಬಾರು ಪುಡಿ ಟೇಸ್ಟ್ ಅನ್ನೋದು ಬರುತ್ತೆ. ನೋಡಿ, ಜೀರಿಗೆನ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು. ಜೀರಿಗೆನ ಸಣ್ಣ ಉರಿಲಿನೇ ಸ್ವಲ್ಪ ಚಟಪಟ ಅನ್ನೋ ಥರ ಹುರಿದ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟು ಸಾಸಿವೆ 100 ಗ್ರಾಮು ಸಾಸಿವೆನ ಹುರಿದಿದ್ದೀನಿ. ಗಸಗಸೆನೂ 100 ಗ್ರಾಮ್ ತೊಗೊಂಡಿದ್ದೀನಿ. ಭಟ್ರೆಲ್ಲ ಗಸಗಸೆನ ಜಾಸ್ತಿ ತೊಗೋತಾರೆ, ನಾವು ಜಾಸ್ತಿ ಗಸಗಸೆನ ಯೂಸ್ ಮಾಡಲ್ಲ. ಯಾಕಂದರೆ ಸಾಂಬಾರು ಪುಡಿ ಸ್ವಲ್ಪ ದಿನ ಇಟ್ಟರೆ ಹುಳು ಬಂದುಬಿಡುತ್ತೆ, ಮಾಲೆ ಬಂದುಬಿಡುತ್ತೆ ಅಂತಾರೆ. ಹಂಗಾಗಿ ಸ್ವಲ್ಪ ಗಸಗಸೆನ ಯೂಸ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಪಲಾವ್ ಎಲೆನ ಹಾಕಿದ್ದೀನಿ. ಆಮೇಲೆ ಅರಿಶಿನ ಕೊಂಬನ್ನ ಸ್ವಲ್ಪ ಕೆಚ್ಚಿಬಿಟ್ಟು ಪುಡಿ ಮಾಡಿ ಹುರಿದು ಹಾಕ್ತಾಯಿದ್ದೀವಿ. ಹಿಂಗೆ ಕೊಂಬನೇ ಕೊಟ್ಬಿಟ್ರೆ ಅದು ಮಿಲ್ಲಲ್ಲಿ ನೀಟಾಗಿ ಪುಡಿ ಆಗೋದಿಲ್ಲ. ಹಂಗಾಗಿ ಕೆಚ್ಚಿಬಿಟ್ಟು ಹುರಿದು ಹಾಕಿದ್ದೀನಿ. ಲಾಸ್ಟಲ್ಲಿ ನೋಡಿ, ಕರಿಬೇವಿನ ಸೊಪ್ಪು ಎಲ್ಲ ನೀಟಾಗಿ ಎಲೆ ಬಿಡಿಸಿಟ್ಕೊಂಡ್ಬಿಟ್ಟು ಅರಿಶಿನ ಕೊನೆನ ಹುರಿದಾದ್ಮೇಲೆ ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪನ್ನ ಹುರಿದ್ಬಿಟ್ಟು ಹಾಕಿ ಎಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ 2 ಐಟಮ್ ಮಾತ್ರ ಹಾಕಿಲ್ಲ ನಾನು, ಇರಲಿಲ್ಲ ನಮ್ಮ ಮನೇಲಿ, ಖಾಲಿಯಾಗಿತ್ತು. ಜಾಕಾಯಿ ಒಂದು ಹಾಕಿಲ್ಲ, ಜಾಪತ್ರೆ ಒಂದು ಹಾಕಿಲ್ಲ. ಅದು 2 ಐಟಮ್ ಸೇರ್ಕೊಂಬಿಟ್ರೆ
ಪರ್ಫೆಕ್ಟಾಗಿ ಸಾಂಬಾರು ಪುಡಿ ಐಟಮ್ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದೀನಿ. ಈ ರೀತಿ ನೋಡಿ ಒಂದು ಸಲ ಮಾಡಿ ಟ್ರೈ ಮಾಡಿ. ನಾವೆಲ್ಲ ಇದೇ ಸಾಂಬಾರಿಗಾಗಲಿ ಪಲ್ಯಗಳಿಗಾಗಲಿ ಏನಕ್ಕಾದ್ರೂ ಇದೇ ಸಾಂಬಾರು ಪುಡಿನ ಯೂಸ್ ಮಾಡೋದು. ನೋಡಿ ಎಲ್ಲ ಐಟಮ್ನು ಹುರಿದಾಗಿದೆ. ಇವಾಗ ಇದನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಿಗೆ ಕೊಡೋಕೆ ಮುಂಚೆ ಈ ಥರ ಮಿಕ್ಸ್ ಮಾಡಬೇಕು. ಇಲ್ಲ ಅಂದರೆ ಎಲ್ಲ ಒಂದೊಂದು ಕಡೆನೇ ಉಳ್ಕೊಂಡ್ಬಿಡುತ್ತೆ. ಮಸಾಲೆ ಐಟಮ್ ಆಗಲಿ ಬೇಳೆಕಾಳಾಗಲಿ ಒಂದು ಕಡೆನೇ ಮಿಲ್ಲಲ್ಲಿ ಒಂದೊಂದು ಸೈಡ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಚೀಲಕ್ಕೆ ಹಾಕ್ಕೊಟ್ವಿ ಅಂತಂದರೆ ಎಲ್ಲ ಕಡೆಯೂ ಮಿಕ್ಸ್ ಆಗಿರುತ್ತೆ. ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಬೆಳಗ್ಗೆಯಿಂದ ಇದೇ ಕೆಲಸ ಇಡ್ತು ಫ್ರೆಂಡ್ಸ್. ಒಂದು ದಿನ ಎಲ್ಲ ಆಯಿತು ಇದನ್ನು ಹುರಿಯೋದ್ರೊಳಗೆ. ಹುರಿದಂತೂ ಆಯಿತು. ನೋಡಿ ಲಾಸ್ಟಲ್ಲಿ ಕವರ್ಗಳು ಎಣಿಕೆ ಮಾಡ್ತಿದ್ದಾಳೆ ನನ್ನ ಮಗಳು. ಎಲ್ಲ ಅದು ಎಷ್ಟೊಂದು ಆಯಿತು. ನಮಗೆ ಡಬ್ಬಿ ಕಟ್ಟೋಕ್ಕಾಗುತ್ತೆ ಬಿಡಮ್ಮ ಅಂತಂದು ನೋಡಿ ಎಲ್ಲ ಎಣಿಸ್ತಾ ಇದ್ಲು. ಇವತ್ತು ನೋಡಿ ಇಷ್ಟು ಮಧ್ಯಾಹ್ನ ಫುಲ್ಲು ಇಡೀ ಕೆಲಸ ಆಯಿತು. ನೋಡಿ ಮಿಲ್ ಮಾಡಿಸ್ಕೊಂಬಂದ್ಮೇಲೆ ಸಾಂಬಾರು ಪುಡಿ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತಿನ ಲಾಗ್ ಇಷ್ಟ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.